ತಿರುಪ್ಪಾವೈಯ 1ನೇ ವಿಭಾಗದಲ್ಲಿ ಅಂದರೆ ಮೊದಲ 5 ಪಾಶುರಗಳಲ್ಲಿ ಗೋದಾದೇವಿಯು ಭಗವನ್ನಾಮ ಸಂಕೀರ್ತನೆ ಮಾಡಿ ಭಗವದ್ಗುಣ ಸಾಗರದಲ್ಲಿ ಮುಳುಗಿ ಭಗವದನುಭವ ಪಡೆಯುವ ನೀರಾಟ್ಟವೆಂಬ ತನ್ನ ವ್ರತಾನುಷ್ಠಾನಕ್ಕೆ ಬೇಕಾದ ಕಾಲ, ನಿಯಮ, ಅಧಿಕಾರ, ನಿಷ್ಠೆ, ವ್ರತಾಚರಣೆಯಿಂದ ಲಭಿಸುವ ಫಲ ಮತ್ತು ವ್ರತಾಚರಣೆಯ ವಿರೋಧಿಗಳ ನಿರಸನ ಇವುಗಳ ವಿಚಾರವನ್ನೆಲ್ಲ ವಿವರವಾಗಿ ತಿಳಿಸಿದ್ದಾಳೆ. ನಂತರ 2ನೇ ವಿಭಾಗದಲ್ಲಿ ಅಂದರೆ 6ನೆಯ ಪಾಶುರದಿಂದ 16ನೆಯ ಪಾಶುರದವರೆಗೆ 10 ಪಾಶುರಗಳಲ್ಲಿ ಭಾಗವತೋತ್ತಮರನ್ನು ತಮ್ಮ ವ್ರತಾನುಷ್ಠಾನದಲ್ಲಿ ತಮ್ಮೊಡನೆ ಕಲೆತು ಸಹಕರಿಸುವಂತೆ ಪ್ರಾರ್ಥಿಸಿದ್ದಾಳೆ. ತದನಂತರ 3ನೇ ವಿಭಾಗದಲ್ಲಿ ಅಂದರೆ 16ನೇ ಪಾಶುರದಿಂದ 20ನೆಯ ಪಾಶುರದವರೆಗಿನ 5 ಪಾಶುರಗಳಲ್ಲಿ ಭಾಗವತರೊಂದಿಗೆ ಕಲೆತು ಎಲ್ಲರೂ ಒಟ್ಟಿಗೆ ಸೇರಿ ಮೊದಲು 16 ಮತ್ತು 17ನೆಯ ಪಾಶುರಗಳಲ್ಲಿ ಭಗವತ್ ಕೈಂಕರ್ಯ ಪರರ ಮತ್ತು ಆಚಾರ್ಯರುಗಳ ಸಹಕಾರವನ್ನು ಪ್ರಾರ್ಥಿಸಿ ಆನಂತರ 18ನೆಯ ಪಾಶುರದಲ್ಲಿ ಭಗವಂತನಲ್ಲಿ ಪುರುಷಕಾರ ಮಾಡುವಂತೆ ಶ್ರೀದೇವಿಯಲ್ಲಿ ಶರಣಾಗತಿ ಮಾಡಿದ್ದಾರೆ. 19 ಮತ್ತು 20ನೆಯ ಪಾಶುರಗಳಲ್ಲಿ ಪುರುಷಕಾರಕ್ಕಾಗಿ ಮತ್ತು ಶ್ರೀದೇವಿಯಲ್ಲೂ ರಕ್ಷಣೆಗಾಗಿ ಉಪಾಯವಾಗಿ ಶ್ರೀಸಹಿತನಾದ ಪರಮಾತ್ಮನಲ್ಲೂ ಶರಣಾಗತಿ ಮಾಡಿದ್ದಾರೆ. ಈಗ ಈ 4ನೇ ವಿಭಾಗದಲ್ಲೂ ಅಂದರೆ 21ರಿಂದ 29ವರೆಗಿನ 9 ಪಾಶುರಗಳಲ್ಲಿ ಭಾಗವತರುಗಳನ್ನು ಆಚಾರ್ಯರುಗಳನ್ನು ಶ್ರೀದೇವಿಯನ್ನು ಮುಂದಿಟ್ಟುಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಭಗವತ್ ಕೈಂಕರ್ಯ ಪುರುಷಾರ್ಥ ಪ್ರಾಪ್ತಿಗಾಗಿ ಭಗವಂತನಲ್ಲಿ ಶರಣಾಗತಿ ಮಾಡುತ್ತಾರೆ. ಈ ಪಾಶುರಗಳು ಶರಣಾಗತಿ ಮಾಡುವ ಪಾಶುರಗಳಾಗಿರುವುದರಿಂದ ಇವು ಬಹಳ ಮುಖ್ಯವಾದ ಪಾಶುರಗಳಾಗಿವೆ. ಇದರಲ್ಲಿ ಶರಣಾಗತಿ ತತ್ವವು ಚೆನ್ನಾಗಿ ವಿವರಿಸಲ್ಪಟ್ಟಿದೆ ಮತ್ತು ಭಗವಂತನನ್ನು ಹೊಂದಲು ಅವನಲ್ಲಿ ಶರಣಾಗತಿಯೇ ಉಪಾಯವೆಂಬುದು ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. 30ನೆಯ ಪಾಶುರವು ಫಲಶ್ರುತಿಯಾಗಿದೆ. ತಿರುಪ್ಪಾವೈ 21ನೇ ಪಾಶುರ.